ಈಸಿ ವೇ ಗೋಯಿಂಗ್ ಮಾಡ್ಬೋದು ಸರ್. ಅಂದರೆ ನಾವು ಸಿನಿಮಾನ ಇವತ್ತಕ್ಕೆ ಮಾಡಿದ್ರೆ ಈಸಿ ವೇ ಗೋಯಿಂಗ್ ಆಗಿ ಮಾಡ್ಬೋದು, ಅಂದರೆ ಫೈನಾನ್ಷಿಯಲಿ ಆಗಿರಲಿ. ಬಟ್ ಹಾಗಿದ್ರೂ ಕೂಡ ಈ ಥರದ್ದು ಒಂದು ಎಕ್ಸ್ಪೆರಿಮೆಂಟಿಗೆ ಜೊತೆಗೆ ನಿಲ್ತೀನಿ ಅಂತ ಬಂದರು ದೀಕ್ಷಿತ್ ಅವರು ನಮ್ಮ ಇನಿಷಿಯಲ್ ಡೇಸ್ನಲ್ಲಿ. ನಾವು ಹೊರಗಿಂದ ಬಂದಿರೋರು, ಇಂಡಸ್ಟ್ರಿಯಲ್ಲಿ ಇಷ್ಟು ದಿನ ಸಿನಿಮಾ ನೋಡ್ತಿದ್ದವರು ಈಗ ನಮ್ಮ ಸಿನಿಮಾ ನಾವೇ ಮಾಡಿ ನೋಡ್ಕೊಳ್ಳೋಂಗಾಗಿದೆ. ಇದರಲ್ಲಿ ಏನಾಗುತ್ತೆ, ರಿಪಿಟೇಟಿವ್ ಎಮೋಷನ್ಸ್ ಇದೆ. ನಮ್ಮದು ಸೈನ್ಸ್ ಫಿಕ್ಷನ್ ಆಗಿರೋದ್ರಿಂದ ಒಂದೇ ಟೈಮ್ ಲೈನಲ್ಲಿ ಕತೆ ಹೋಗಲ್ಲ, ಎಮೋಷನ್ಸ್ ರಿಪಿಟೇಟಿವ್ ಆಗುತ್ತೆ. ಮನೆಯವ್ರ ಜೊತೆ ಹೊರಗೆ ಕೂತು ಊಟ ಮಾಡಿ ಮರ್ತು ಹೋಗಿದೆ. ನನಗಂತೂ ಮನೆಯವ್ರ ಜೊತೆ ಮನೆಯಲ್ಲೇ ಊಟ ಮಾಡಿದ್ದು ಯಾವತ್ತೋ ಮರ್ತು ಹೋಗಿದೆ. ಲಾಕ್ಡೌನ್ ಬಂತು, ಲಾಕ್ಡೌನ್ ಟೈಮ್ನಾಗ ಮಲಯಾಳಂದು ಸರ್ ಫಹದ್ ಫಾಸಿಲ್ ಅಂದ್ರೆ ಆ ಟೈಮಾಗ ನಂಗೆ ಭಾಳ ಇಷ್ಟ. ನಾನಂತಲ್ಲ, ಯಾರೇ ಮಾಡಿದ್ರು ಈ ಕತೆ 25ರಲ್ಲಿ ಆಗ್ತಾ ಇಲ್ಲ ಸರ್. ಅಂದ್ರೆ ನಿಂತಿದ್ದದು ನಮಗೂ ಗೊತ್ತಿದೆ ಸರ್. ಅಂದ್ರೆ ಎಲ್ಲ ಬೇರೆ ಕಡೆ ಹೊರಗಡೆಯಿಂದ ಅನ್ಸುತ್ತೆ ದಸರಾ ಮಾಡಿ ಬಂದಿದ್ದಾರೆ. ಅದೇ ವಿಜುವಲಿ ಒಂದಿಷ್ಟು ವಿಚಾರಗಳನ್ನ ವಿಜುವಲಿನೇ ನರೇಟ್ ಮಾಡಕ್ಕೆ ಟ್ರೈ ಮಾಡಿದೀವಿ. ಅಂದರೆ ಅದನ್ನು ಡೈಲಾಗ್ ಮೂಲಕ ನರೇಟ್ ಮಾಡಿಲ್ಲ, ವಿಜುವಲಿ ಒಂದಿಷ್ಟು ವಿಚಾರಗಳನ್ನ ತಲುಪಿಸ್ತಿದ್ದೀವಿ. ಅವ್ರಿಗಿಂತ ಇವ್ರಿಗಿಂತ ಅಂತ ಹೇಳೋದಕ್ಕಿಂತ ನಾವುಗಳು ಮಾಡ್ತಿದ್ದಂಥ ಸಿನಿಮಾಗಳಿಗಿಂತ ನಾವೇ ಮತ್ತೆ ವಿಭಿನ್ನವಾಗಿ ಮಾಡೋಕೆ ಶುರು ಮಾಡೋದು. ಇಲ್ಲ, ಕನ್ನಡ ಚಿತ್ರಣದೊಬ್ಬ ದಿಗ್ಗಜ ನಿರ್ದೇಶಕಗಳಂತ ಮಾತು. ಯಾವ ವ್ಯಕ್ತಿ, ಅದು ಕಲಾವಿದನೋ ತಂತ್ರಜ್ಞನೋ ಮ್ಯಾಟ್ರ್ ಆಗೋದಿಲ್ಲ. ಸಿನಿಮಾನೇ ಜೀವಿಸ್ತಾ ಸಿನಿಮಾಗೋಸ್ಕರ ಯಾರು ಹೋರಾಡ್ತಾನಲ್ಲ ಆತ ಒಂದಲ್ಲ ಒಂದಿನ ಗೆಲ್ತಾನೆ. ಅದನ್ನು ಮೊನ್ನೆ ದರ್ಶನ್ ಸರ್ ಕೂಡ ಹೇಳಿದರು. ನಿಮ್ಮ ಏಮ್ ಪರ್ಫೆಕ್ಟ್ ಆಗಿರಲಿ, ನಿಮ್ಮ ರೂಟ್ ಪರ್ಫೆಕ್ಟ್ ಆಗಿರಲಿ, ಯಾವುದೇ ಕಾರಣಕ್ಕೂ ಅಪ್ಸೆಟ್ ಆಗಿ ಒಂದು ಹೆಜ್ಜೆ ಹಿಂದೆ ಹೋಗಬೇಡಿ. ಅದು ಮುಂದಿನ ದಿನಗಳಲ್ಲಿ ದೀಕ್ಷಿತಿಗೆ ಅದು 100% ಅದು ಅಪ್ಲಿಕೇಬಲ್ ಆಗುತ್ತೆ ಅಂತ ನಾನು ತುಂಬ ಒಳ್ಳೆ ಮನಸ್ಸಲ್ಲಿ ಹೇಳ್ತೀನಿ. ಆ್ಯಂಡ್ ಈ ಥರ ಸಬ್ಜೆಕ್ಟ್ ಯಾಕೆ ಸೆಲೆಕ್ಟ್ ಮಾಡಿದ್ರಿ? ಅಂದರೆ ಬೇರೆ ಬೇರೆ ಸುಮಾರು ಜನರ ಸಿನಿಮಾಗಳು ಮಾಡ್ಬೋದಾಗಿತ್ತು, ನೀವು ಇದನ್ನೇ ಯಾಕೆ ಮಾಡಿದ್ರಿ ಅಂತ? ಈಸಿ ವೇ ಗೋಯಿಂಗ್ ಮಾಡ್ಬೋದು ಸರ್. ಅಂದರೆ ನಾವು ಸಿನಿಮಾನ ಇವತ್ತಕ್ಕೆ ಮಾಡಿದ್ರೆ ಈಸಿ ವೇ ಗೋಯಿಂಗ್ ಆಗಿ ಮಾಡ್ಬೋದು. ಅಂದರೆ ಫೈನಾನ್ಷಿಯಲಿ ಆಗಿರಲಿ, ದೀಕ್ಷಿತ್ ಅವರು ಆಗಿತ್ತು, ಅವ್ರಿಗೆ ಸಾಕಷ್ಟು ಸಿನಿಮಾಗಳು ಇತ್ತು ಆಲ್ರೆಡಿ. ಆ್ಯಂಡ್ ಈ ಸಿನಿಮಾ ನಾವು ಡಿಸ್ಕಸ್ ಮಾಡುವಾಗಲೂ ಕೂಡ ನಮಗೂ ಒಂದು ಭಯ ಇತ್ತು, ದೀಕ್ಷಿತ್ ಸರ್ನ ನಾವು ಇನ್ಕ್ಲೂಡ್ ಮಾಡೋದಾ ಕ್ಯಾಸ್ಟ್ನಲ್ಲಿ ಅಂತ. ನಾವು ತುಂಬ ಇಂಡಿಪೆಂಡೆಂಟಾಗಿ ಸಿನಿಮಾ ಮಾಡೋಣ, ಯಾವುದು ಸ್ಟಾರ್ ಕ್ಯಾಸ್ಟ್ ಬೇಡ ಅಂತ ಅಂದ್ಕೊಂಡಿದ್ವಿ. ಬಟ್ ದೀಕ್ಷಿತ್ ಅವರು ಜೊತೆಗೆ ನಿಲ್ತೀನಿ ಅಂತ ಹೇಳಿದಾಗ, ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದಾಗ, ಮೇಜರ್ ನಾವೀಗ ಎಕ್ಸ್ಪರಿಮೆಂಟೇಷನ್ ಮಾಡಬೇಕು ಅಂತ ಇರ್ತೀವಿ, ಪ್ರಯೋಗಗಳು ಮಾಡಬೇಕು ಅಂತ ಇರ್ತೀವಿ. ನಾನು ಸುಮ್ಮನೆ ಎಕ್ಸಾಂಪಲಾಗಿ ಹೇಳ್ತಿರ್ತೀನಿ, ಈಗ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಫಹದ್ ಫಾಸಿಲ್ ಅವರಾಗಿರಲಿ, ವಿಜಯ್ ಸೇತುಪತಿ ಅವರಾಗಿರಲಿ, ಅವರೆಲ್ಲ ಎಲ್ಲ ಜಾನ್ರಾದ ಸಿನಿಮಾಗಳಲ್ಲೂ ಅವ್ರು ಕಾಣಿಸ್ಕೊತಾ ಹೋಗ್ತಾರೆ. ನಮ್ಮಲ್ಲೂ ಧನಂಜಯ ಸರ್ ಆ ಥರ ಪ್ರಯತ್ನ ಪಡ್ತಾರೆ. ದೀಕ್ಷಿತ್ ಅವರು ಕೂಡ ಆ ಥರದ್ದೊಂದು ರಿಸ್ಕ್ ಟೇಕಿಂಗ್ ಪರ್ಸ್ನಾಲಿಟಿ ಅವ್ರದ್ದು. ಅಂದರೆ ನಾನು ಇದು ಎಕ್ಸ್ಪೆರಿಮೆಂಟಲ್ ಜಾನ್ರಾಗೆ ನಾನು ಬಂದರೆ ಎಲ್ಲಿ, ಯಾಕಂದರೆ ಇದಕ್ಕಿರೋಂಥ ಆಡಿಯನ್ಸ್ ಕಮ್ಮಿ ಇದೆ. ಎಕ್ಸ್ಪೆರಿಮೆಂಟಲ್ ಜಾನ್ರಾ ಅಂತ ನಾವು ತೊಗೊಂಡ್ರೆ ಸ್ಟಾರ್ಟಿಂಗಲ್ಲಿ ಅದು ರೀಚ್ ಔಟ್ ಆದರೆ ಅದು ತುಂಬ ವೈಡ್ ಸ್ಪ್ರೆಡ್ ಹೋಗುತ್ತೆ. ಬಟ್ ಹಾಗಿದ್ರೂ ಕೂಡ ಈ ಥರದ್ದು ಒಂದು ಎಕ್ಸ್ಪೆರಿಮೆಂಟಿಗೆ ಜೊತೆಗೆ ನಿಲ್ತೀನಿ ಅಂತ ಬಂದರು ದೀಕ್ಷಿತ್ ಅವರು ನಮ್ಮ ಇನಿಷಿಯಲ್ ಡೇಸ್ನಲ್ಲಿ. ಆ್ಯಂಡ್ ಈ ಥರ ಸಬ್ಜೆಕ್ಟ್ನ ನಾನು ಚೂಸ್ ಮಾಡುವಾಗ ನನ್ನ ಥಾಟಲ್ಲಿ ತುಂಬ ಬೇಸಿಕ್ ಲೆವೆಲ್ ಇದ್ದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ. ಸೊ ಮಾಡ್ತಾ 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 ಅನಿಸಿದ್ದು, ಇಲ್ಲ ಒಳ್ಳೆ ಸಿನಿಮಾ ಮಾಡ್ತಿದ್ದೀವಿ, ಕರೆಕ್ಟ್, ಎಲ್ಲರೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ಹೋಗೋದು. ಬಟ್ ನಮ್ಮ ಸಿನಿಮಾ ನಾವು ಹೇಗೆ ವಿಭಿನ್ನವಾಗಿ ಪ್ಯಾಕೇಜ್ ಮಾಡಬೇಕು. ಈಗ ನಾವು ಸಿನಿಮಾನ ಪ್ಯಾಕೇಜಿಂಗ್ನಲ್ಲೇ ತುಂಬ ಚೆನ್ನಾಗಿ ತೋರಿಸ್ಬೇಕು. ಸೊ ಮ್ಯೂಸಿಕ್ ಆಗಿರಲಿ, ಮತ್ತು ನಟನೆಯಲ್ಲೂ ಆಗಿರ್ಬೋದು. ಅಂದರೆ ಏನಂದರೆ ಒಂದಿಷ್ಟು ರಿಸ್ಕಿ ಎಲಿಮೆಂಟ್ಸ್ನು ಸಿನಿಮಾದ ಒಂದು ಪಾತ್ರಗಳಿಗೆ ನೀಡಿ ಅವರು ಅದನ್ನು ಸಖತ್ತಾಗಿ ಅದನ್ನು ಪ್ರೊಜೆಕ್ಟ್ ಮಾಡಿದ್ದಾರೆ. ದೀಕ್ಷಿತ್ ಅವ್ರದ್ದು ಒಂದು ಸೀಕ್ವೆನ್ಸ್ ಇದೆ, ಅಪೂರ್ವ ಸಿಂಗ್ ಅಪೂರ್ವ ಅಂತ ಒಂದು ಸೀಕ್ವೆನ್ಸ್ ಇದೆ. ಆ್ಯಂಡ್ ಒಂದಿಷ್ಟು ಕ್ವಶನ್ಗಳ ಬಗ್ಗೆ ಒಂದಿಷ್ಟು ಮಾತಾಡಿದ್ದೀವಿ, ಪ್ರಶ್ನೆಗಳ ಬಗ್ಗೆ, ಜೀವನದ ಪ್ರಶ್ನೆಗಳ ಬಗ್ಗೆ ಮಾತಾಡಿದ್ದೀವಿ, ಎಕ್ಸಿಸ್ಟೆನ್ಷಿಯಲಿಸಮ್ ಬಗ್ಗೆ ಮಾತಾಡಿದ್ದೀವಿ ಸಾಕಷ್ಟು. ಮತ್ತು ಒಂದಿಷ್ಟು ಫಿಲಾಸಫಿನೂ ಕೂಡ ಈ ಸಿನಿಮಾದಲ್ಲಿ ನಾವು ಟ್ರೈಔಟ್ ಮಾಡಿದ್ದೀವಿ, ಎಕ್ಸ್ಪರಿಮೆಂಟೇಷನ್ ಮಾಡಿದ್ದೀವಿ. ಸೊ ಹಾಗಾಗಿ ಮೊದಲನೇ ಸಿನಿಮಾ ಅಂತ ಬಂದಾಗ ಎಲ್ಲರೂ ಏನೋ ಒಂದು, ನಾವು ಹೊರಗಿಂದ ಬಂದಿರೋರು, ಇಂಡಸ್ಟ್ರಿಯಲ್ಲಿ ಇಷ್ಟು ದಿನ ಸಿನಿಮಾ ನೋಡ್ತಿದ್ದವರು ಈಗ ನಮ್ಮ ಸಿನಿಮಾ ನಾವೇ ಮಾಡಿ ನೋಡ್ಕೊಳ್ಳೋಂಗಾಗಿದೆ. ಸೊ ಇಷ್ಟು ದಿನ ಹೊರಗಿಂದ ನೋಡ್ತಿದ್ವಿ. ನಮ್ಮ ಗುರುಗಳು ಹೇಳ್ತಿದ್ರು ಒಂದು ಮಾತು, ಡೈರೆಕ್ಟರ್ ಇಸ್ ದಿ ಫಸ್ಟ್ ಆಡಿಯನ್ಸ್ ಅಂತ. ಅವ್ನಿಗೊಂದು ಕೆಪಾಸಿಟಿ ಏನಿದೆ ಅಂದರೆ ಅವ್ನಿಗೆ ಹೆಂಗೆ ಬೇಕು ಹಂಗೆ ಸಿನಿಮಾನ ಮಾಡ್ಕೊಬೋದು ಅಷ್ಟೇ ಅಂತ. ಸೊ ಹಾಗಾಗಿ ಸಿನಿಮಾನ ತುಂಬಾ ನಾವೊಂದು ಪರಿಶ್ರಮ ಹಾಕಿ ಅದಕ್ಕೆ ಸಿನಿಮಾಗೆ ಏನು ಬೇಕು ಅದು ಸಿನಿಮಾ ಕೇಳ್ತಾ ಇದ್ದಾಗ ನಮ್ಮ ಕೈಲಾದಷ್ಟು ಸಿನಿಮಾ ಕೊಟ್ಟು ನಾವೊಂದು ಪ್ರಾಜೆಕ್ಟ್ ರೆಡಿ ಮಾಡಿದ್ದೀವಿ. ಇದನ್ನು ಎಲ್ಲ ಒಂದು ಕ್ರೈಟೀರಿಯಲ್ಲೂ ಎಕ್ಸ್ಪರಿಮೆಂಟೇಷನ್ ಮಾಡಿದ್ದೀವಿ. ಅಂದರೆ ಇವರು ಕೂಡ ನಟನೆಯಲ್ಲಿ ಎಕ್ಸ್ಪರಿಮೆಂಟೇಷನ್ ಮಾಡಿದ್ದಾರೆ. ಅಂದರೆ ಟೋನ್ ಡೌನ್ ಮಾಡಿದ್ದಾರೆ, ಎಷ್ಟೋ ಕಡೆ ಟೋನ್ ಡೌನ್ ಮಾಡಿ ಅದನ್ನು ರೀಚ್ ಔಟ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ಏನಾಗುತ್ತೆ, ರಿಪಿಟೇಟಿವ್ ಎಮೋಷನ್ಸ್ ಇದೆ. ನಮ್ಮದು ಸೈನ್ಸ್ ಫಿಕ್ಷನ್ ಆಗಿರೋದ್ರಿಂದ ಒಂದೇ ಟೈಮ್ ಲೈನಲ್ಲಿ ಕತೆ ಹೋಗಲ್ಲ, ಎಮೋಷನ್ಸ್ ರಿಪಿಟೇಟಿವ್ ಆಗುತ್ತೆ. ಅಂದರೆ ಅದೇ ಪಾತ್ರ ಅದೇ ಟೈಮ್ನಲ್ಲಿ ಒಂದು ಕಡೆ ಖುಷಿಯಾಗೂ ಇರಬೇಕು, ಒಂದು ಕಡೆ ಬೇಜಾರಾಗೂ ಇರಬೇಕು. ಸೊ ಈಗ ಮಲ್ಟಿಪಲ್ ಪರ್ಸ್ನಾಲಿಟಿನ ಅವರು ಪ್ರೊಜೆಕ್ಟ್ ಮಾಡಬೇಕು ಆ ಪಾತ್ರದ ಮೂಲಕ. ಆ್ಯಂಡ್ ಸ್ಟಾರ್ಟಿಂಗ್ನಲ್ಲಿ ನಾನು ಬರೆಯುವಾಗ ಸಿಂಪಲ್ ಇರುತ್ತೆ ನನಗೆ, ಏನೋ ಒಂದು ಖುಷಿಯಾಗಿರ್ತಾನೆ ಹತ್ಬಿಡ್ತಾನೆ ಅಂತ, ಅದನ್ನು ಜನಕ್ಕೆ ರೀಚ್ ಔಟ್ ಮಾಡಬೇಕಲ್ಲ ಅವ್ರ ಕ್ಯಾಮ್ರಾದಲ್ಲಿ. ಸೊ ಅದನ್ನು ಸಖತ್ತಾಗಿ ದೀಕ್ಷಿತ್ ಅವರು ವರ್ಕ್ ಮಾಡಿದ್ರು. ಆ್ಯಂಡ್ ಅವ್ರು ಪ್ರತಿದಿನ ಕ್ವಶನ್ಸ್ ಕೇಳ್ತಿದ್ರು, ಅಂದರೆ ನೈಟ್ ಫೋನ್ ಮಾಡಿ ಕ್ವಶನ್ಸ್ ಕೇಳ್ತಿದ್ರು.
ಕತೆ ವೈಸ್ ನೀನು ಬರ್ದಿರೋದು ಓಕೆ, ಆ ಪಾತ್ರ ಆ ಟೈಮ್ನಲ್ಲಿ ಹಂಗೆ ಹೆಂಗೆ ರಿಯಾಕ್ಟ್ ಮಾಡೋಕ್ಕಾಗುತ್ತೆ? ಜಸ್ಟಿಫಿಕ್ಷನ್ ಕೊಡು ಫಸ್ಟು ಅಂತ. ಅದು ಇತ್ತು. ಅದು ಆ ಡಿಸ್ಕಷನ್ನೇ ಮೇ ಬಿ ಸಿನಿಮಾ ಬೆಟರ್ಮೆಂಟಿಗೆ ಹೆಲ್ಪ್ ಆಯಿತು. ಮತ್ತು ಇಲ್ಲಿ ಎಲ್ರದ್ದು ಏನಿದೆ ಹುಚ್ಚತನ ಇದೆ. ನಮ್ಮ ಟೀಮ್, ನಮ್ಮ ಎಲ್ಲ ರಂಗಭೂಮಿ ಫ್ರೆಂಡ್ಸೇ ನಮ್ಮ ಸಿನಿಮಾಲಿ. ಆ್ಯಕ್ಚುಲಿ ಅದು ಇರ್ಬೇಕು ಗುರು, ಅದಿದ್ರೆ ಗುರು ಆಗೋದು. ಮತ್ತೆ ಮಾಡೋಣ, ಇದು ಚೆನ್ನಾಗಿ ಬರ್ತಿಲ್ಲ ಮಗ, ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂದ್ಕೊಂಡು ಆ ಹುಚ್ಚತನ ನಮಗೆ ಏನಂದ್ರೆ ಇಲ್ಲಿ ತನಕ ಪುಷ್ ಮಾಡಿದೆ. ಇಲ್ಲ, ರಂಗಭೂಮಿಗಿರುವಂಥ ದೊಡ್ಡ ತಾಕತ್ತೆ ಅದು. ನಾನು ದೀಕ್ಷಿತ್ ಜೊತೆ ಸುಮಾರು ಸಲ ಮಾತಾಡಿದ್ದೀನಿ, ಅವ್ರ ಗುರುಗಳು ನಮ್ಮ ಉಷಾ ಮ್ಯಾಮ್ ಜೊತೆ ಮಾತಾಡ್ತೀನಿ. ಪೊಟೆನ್ಷಿಯಲ್ ಹೇಗೆ ನಿಮಗೆ ಬಿಲ್ಟ್ ಆಗುತ್ತಂತಂದರೆ, ಗುರು 10 ಹೆಜ್ಜೆ ಅಲ್ಲ 100 ಹೆಜ್ಜೆ ನಡೀತೀನಿ ನಾನು. ಆ 100 ಹೆಜ್ಜೆ ಮಧ್ಯೆ ಅನುಭವಿಸಬೇಕಾದಂಥ ಎಲ್ಲವನ್ನೂ ಅನುಭವಿಸ್ತೀನಿ. ಒಂದಿನ ಬೈ ಹುಕ್ಕರ್ ಕುಕ್ಕು 6 ಹೊಡಿತೀನಿ ಅಷ್ಟೇ, ಬೌಲಿಂದ ಆಚೆ ಹೊಡಿತೀನಿ ಅಷ್ಟೇ. ಅಂದರೆ ಆ 100 ಹೆಜ್ಜೆಲೂ ಸಿನಿಮಾ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ, ಅಥವಾ 100 ಹೆಜ್ಜೆಲೂ ನಾಟಕದ ಬಗ್ಗೆ ನಾವು ಏನು ಮಾಡ್ತೀವಿ ಆ ಕೆಲಸದ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ಆ 100 ಹೆಜ್ಜೆ ಇಡ್ತಾ ಹೋಗ್ಬೇಕಾದ್ರೆ ಮೋಸ್ಟ್ಲಿ ರಂಗಭೂಮಿಗಿರೋ ಇದು ಅನ್ಸುತ್ತೆ ಅದು. ನಾವು ಇವತ್ತು ಇಷ್ಟು ಜನ ಸಿಕ್ಕಿದ್ದೀವಲ್ಲ, ಅಂದರೆ ನಾವಿವತ್ತು ತಂಡವಾಗಿ ಸಿಗ್ತೀವಿ, ಅಥವಾ ಇದಕ್ಕಿಂತ ಮುಂಚೆ ಶ್ರೀನಿಧಿ ನನಗೆ ಸ್ನೇಹಿತ. ಸೊ ಸಿಕ್ಕಿದಾಗಲೂ ನಾವು ಮಾತಾಡೋದು ಸಿನಿಮಾ ಬಗ್ಗೆನೇ. ಸಿನಿಮಾ ಅಥವಾ ಇದ್ರ ಬಿಟ್ಟು ನಾವು ಹೊರಗಡೆ ಮಾತಾಡೋದೇ ಇಲ್ಲ, ನಾವು ಏನೂ ಮಾತಾಡೋದೇ ಇಲ್ಲ. ಆ್ಯಂಡ್ ನನಗೆ ಗೊತ್ತಿಲ್ಲ ಇಲ್ಲಿರೋರು, ನಾವು ಸ್ನೇಹಿತರನ್ನ ಕಂಡು ಸುಮಾರು ದಿನಗಳಾಗಿದೆ. ಸ್ನೇಹಿತರ ಜೊತೆ ಹೊರ ಕೂತು ಊಟ ಮಾಡಿ ಮರ್ತೋಗಿದೆ ಯಾವಾಗ ಅಂತ. ಮನೆಯವ್ರ ಜೊತೆ ಹೊರ ಕೂತು ಊಟ ಮಾಡಿ ಮರ್ತೋಗಿದೆ. ನನಗಂತೂ ಮನೆಯವ್ರ ಜೊತೆ ಮನೆಯಲ್ಲೇ ಊಟ ಮಾಡಿದ್ದು ಯಾವತ್ತೋ ಮರ್ತೋಗಿದೆ. ಸೊ ನಾವು ಬದುಕ್ತಾ ಇರೋದು ಸಿನಿಮಾ, ಉಸಿರಾಡ್ತಾ ಇರೋದು ಸಿನಿಮಾ, ತಿಂತಾ ಇರೋದು ಸಿನಿಮಾ. ಸೊ ಎಲ್ಲ ಸಿನಿಮಾ ಅಷ್ಟೇ. ಇಲ್ಲ, ನನಗೆ ರವಿ ಸರ್ ತೋರಿಸಿದ್ರು, ನನಗೆ ಕೆಲವು ವಿಜುವಲ್ಸ್ ತೋರಿಸಿದ್ರು. ನಾನು ಅಂದೆ ತುಂಬ ಪ್ರಾಮಿಸಿಂಗ್ ಆಗಿದೆ, ಅಂದರೆ ಸುಮ್ಮನೆ ಹೊಗಳಿಕೆ ಮಾತಲ್ಲ, ತುಂಬ ಚೆನ್ನಾಗಿ ಮಾಡಿದ್ದೀರಿ. ಬ್ಲಿಂಕ್ ಅನ್ನುವಂತಹ ಈ ಥರದ ಕಥೆಗೆ ಅದು ದೊಡ್ಡ ಮಟ್ಟದ ಹಣ ಸಣ್ಣ ಮಟ್ಟದ ಹಣ ಅಂತಲ್ಲ, ಪ್ರೊಡ್ಯೂಸರ್ ಈಸ್ ಪ್ರೊಡ್ಯೂಸರ್, ಆತನ ಹಣಕ್ಕೆ ಒಂದು ದೊಡ್ಡ ವ್ಯಾಲ್ಯೂ ಇದೆ. ಈ ಥರದ ಪ್ರಯತ್ನ ಯಾಕೆ ಮಾಡಿದ್ರಿ ರವಿ ಸರ್ ಅಂತಂದಾಗ ತುಂಬ ಚೆನ್ನಾಗಿ ಇಲ್ಲ ಸರ್, ಒಳ್ಳೆಯ ಕಥೆಗಳು ಸಿನಿಮಾಗಳಾಗಬೇಕು. ಹೇಳಿ ಸರ್, ಯಾಕೆ ಪುನಃ ಅದಕ್ಕೊಂದು ನನಗೆ ಕ್ಲಾರಿಟಿ ಕೊಟ್ಬಿಡಿ. ಸರ್ ಏನಿಲ್ಲ ಸರ್, ಮೇನ್ ಏನಂದರೆ ಇಲ್ಲ ಎಸ್ ಸರ್. ಸರ್ ಅಂದರೆ ರಿಸ್ಕ್ ತೊಗೊಳೋದು ಭಾಳ ಇಷ್ಟ ಸರ್ ನನಗೆ ಮೊದಲಿಂದ. ನಾಟ್ ಜಸ್ಟ್ ಫಿಲ್ಮ್ ಮೇಕಿಂಗ್ ಬರೋಕ್ಕಿಂತ ಮುಂಚೆ ಅಂತಲ್ಲ, ಏನೇ ಮಾಡ್ಬೇಕನ್ನೋ ಹೊಟ್ಟ, ಮತ್ತು ಯಾರೂ ಮಾಡ್ಲಾರ್ದಂಗೆ ಮಾಡಬೇಕು, ರೆಗ್ಯುಲರ್ ಪ್ಯಾಟರ್ನ್ ಬ್ರೇಕ್ ಮಾಡಬೇಕು. ಆ್ಯಂಡ್ ಆ ಥರದ್ದು ಥಾಟ್ ಪ್ರೊಸೆಸ್ ಇರೋರ ಜೊತೆ ಕೊಲಾಬ್ರೇಷನ್ ಆಗಬೇಕು. ಆ್ಯಂಡ್ ನಿಧಿಯವರು ನಾವು ಅಲ್ಲೇ ಅನೇಕ ಥಿಯೇಟರ್ ಗ್ರೂಪಲ್ಲೇ ಸಿಕ್ಕಿದ್ದು, ಡಿಸ್ಕಷನ್ಗಳಾಯಿತು. ಆ್ಯಂಡ್ ಅವ್ರ ಪ್ರೋಗ್ರೆಸ್ ನೋಡಿದೆ ಸರ್ ನಾ. ಅಂದರೆ ಪ್ರತಿ ಹಂತಲ್ಲಿ 5 ವರ್ಷ ನಾವು ಮೂವಿ ಮಾಡಬೇಕಾದ್ರೆ 5 ವರ್ಷ ಅಂತಂದರೆ 5 ವರ್ಷದೊಳಗೆ ಸರ್ ಅವರೆಲ್ಲ 0 ಬಜೆಟಲ್ಲಿ ಶಾರ್ಟ್ ಮೂವಿಗಳು ಮಾಡಿದ್ದಾರೆ ಸರ್ ಅವರು. ಅದೇ ಅಂದರೆ ಅವ್ರದ್ದು ಆ ಪ್ರೋಗ್ರೆಸ್ ನೋಡಿದಾಗ ಆ ಸ್ಟ್ರೆಂತ್ ಕಾಣಿಸ್ತದೆ ಸರ್ ನನಗೆ. ಅಂದರೆ ಹಿ ಕ್ಯಾನ್ ಬಿಕಮ್ ಎ ವೆರಿ ಗುಡ್ ಫಿಲ್ಮ್ ಮೇಕರ್ ಇನ್ ಕಮ್ಮಿಂಗ್ ಇಯರ್ಸ್. ಆ್ಯಂಡ್ ನಾವು ಅದೇ ಲಾಕ್ಡೌನ್ ಬಂತು, ಲಾಕ್ಡೌನ್ ಟೈಮ್ನಾಗ ಮಲಯಾಳಂದು ಸರ್ ಫಹದ್ ಫಾಸಿಲ್ ಅಂದರೆ ಆ ಟೈಮಿಗೆ ನಂಗೆ ಭಾಳ ಇಷ್ಟ. ಇಲ್ಲ, ಫಹದ್ ಫಾಸಿಲ್ ತುಂಬಾ ಬರ್ತೀರಿ, ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ರಿ ನೀವು. ಫಹದ್ ಫಾಸಿಲ್ ಡೇಟ್ಸ್ ಕೊಡ್ರಿ ಅವ್ರಿಗೆ ಒಂದು. ಪರವಾಗಿಲ್ಲ, ಕನ್ನಡದಲ್ಲಿ ಕನ್ನಡ ಇಲ್ಲ ಸರ್, ಇಲ್ಲ ಅಂದ್ರೆ ಸರ್, ಇಲ್ಲ ಸರ್, ಇಲ್ಲಿ ತುಂಬಾ ಜನ ಇದ್ದಾರೆ. ಅದೇ ಸರ್, ಇಲ್ಲ ಅಂದ್ರೆ ಕಂಟಿನ್ಯೂ ಮಾಡ್ತೀನಿ ಸರ್ ಡಿಸ್ಕಷನ್. ಇದು ಹೆಂಗೈತಂದ್ರೆ ಅವ್ರದ್ದು ಪಿಕ್ಚರ್ ನೋಡಿ ಸಿ ಯು ಸೂನ್ ಅಂತ ಮೂವಿ ಬಂತು ಸರ್. ಅದು ಬಂದಾಗ ನಿಧಿಯವರು ನಾವು ಡಿಸ್ಕಸ್ ಮಾಡಿದಾಗ ತಮ್ಮ ಇಂಥ ಪಿಕ್ಚರ್ ನಮ್ಮಲ್ಲಿ ಯಾಕೆ ಮಾಡಲ್ಲ ಯಾರ, ನಾವು ಯಾಕೆ ಮಾಡಬಾರ್ದು ಸರ್, ನಾ ಮಾಡ್ತೀನಿ, ನಂಗೆ ರೊಕ್ಕ ಹಾಕೋರು ಯಾರು ಇಲ್ಲ ಅಂತ ಅಂದ್ಬಿಟ್ರು. ಸೀದಾ ತಮ್ಮ 7 ರೊಕ್ಕ ಆಗ್ಬೋದು ಅಂತ ಕೇಳಿದ. ಸಿಂಪಲ್ ಸರ್, 25 ಲಕ್ಷ ಇಮಿಡಿಯೇಟ್ ನನ್ಬಲ್ಲಿ ರೊಕ್ಕ ಸೇವ್ ಮಾಡಿವ, ಮಾಡಮ್ ಪಿಕ್ಚರ್ ಚಾಲು, ನಾಳೆಗೆ ಚಾಲು ಅಂತ ನಾನು. ಅದಾದ್ಮೇಲೆ ಇವರು ಸರಿಗೆ ಹೋಗಿ ಕತ್ತಿ ಹೇಳಿದ್ರು. ಅದಾದ್ಮೇಲೆ ಸರಿಗೂ ಕತ್ತಿ ಇಷ್ಟ ಆಯ್ತು, ನಾನೇ ಮಾಡ್ತೀನಿ. ಅದಾದ್ಮೇಲೆ ನಂಗೆ ಅಂಜಿಕೆ ಬರ್ಲಿಕ್ಕೆ ಚಾಲು ಆಯ್ತು ಸರ್. ಸರ್ ಇಲ್ಲ, ಅದೇ ಸರ್ ಕತ್ತಿ ಸರಿ ಹೇಳೋದ್ಮೇಲೆ ನಾನಂತಲ್ಲ, ಯಾರೇ ಮಾಡಿದ್ರು ಈ ಕತೆ 25ರಲ್ಲಿ ಆಗ್ತಾ ಇಲ್ಲ ಸರ್, ಅಂದ್ರೆ ನಾನ್ ಬಂದಿದ್ದೀನಿ ಅಂತ ಇಲ್ಲ ಸರ್, ಅಂದ್ರೆ ಕಂಟಿನ್ಯೂ ಮಾಡ್ತೀನಿ. ಅಂದ್ರೆ ಸರ್ ಕತೆ ಹೋಗಿ ಹೇಳಿ ಬಂದ್ರು ಸರ್ ಇವರು, ನಿಧಿಯವರು ಹೇಳಿ ಬಂದ ಮೇಲೆ 8 ಬಜೆಟ್ ಇವರೆಲ್ಲ ಕೇಳಿದ್ರು. ಜೋಕ್ ಮಾಡತ್ತಿ ಏನು ಇಟ್ರದಾಗ ಆಗ್ತದ, ನಾ ಪಿಕ್ಚರ್ ಮಾಡಿ ಇಟ್ರದಾಗ ಹೆಂಗೆ ಆಗ್ತದ ಅಂತ ಇವ್ರಂಗ. ಹಾಂ, ಅದಾದ್ಮೇಲೆ ನೀವು ಮೊದಲು ಏನು ಮಾಡೋ, ಬ್ರೇಕ್ ಡೌನ್ ಮಾಡ್ಕೊಂಬ, ಪ್ರೀ ಪ್ರೊಡಕ್ಷನ್ ಬ್ರೇಕ್ ಡೌನ್ ಮಾಡ್ಕೊಂಬ, ಶೂಟಿಂಗ್ ಬ್ರೇಕ್ ಡೌನ್ ಮಾಡ್ಕೊಂಬ, ಕ್ಯಾಮ್ರಾ ಏನು ಅವ್ರು ಗೊತ್ತಿದ್ದ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ಕೊಂಡು ಹೋದ್ರು. ಇದಾದ್ಮೇಲೆ ಮತ್ತೆ ಇವರು ತೊಗೊಂಡು ಬಂದ್ರು ದೊಡ್ಡ ಬಜೆಟ್. ಮತ್ತು ಅದಾದ್ಮೇಲೆ ತಮ್ಮ ಹೆಂಗೆ ಮಾಡೋದು, ಹಿಂಗೆ ಹೊಂದಿಸೋದು ಆಗ್ತದ ಇಲ್ಲ ನಮ್ಗೆ ಸರ್ ಮಾಡ್ತೀನಿ ಅಂದ್ರೆ ಸರ್ ನೋಡಿ ನಿಮ್ಗೆ ಧೈರ್ಯ ಆಗ್ತಿತ್ತು ಮಾಡಮ್ಮ. ನಂಗೆ ಇವನ ಮೇಲೆ ಧೈರ್ಯ ಭಾಳ, ಟ್ರೈನಿಂಗ್ ಮೇಲೆ ನಂಗೆ ಭಾಳ ಕಾನ್ಫಿಡೆನ್ಸು. ನಾವು ಆಲ್ಸೋ ಐ ಹ್ಯಾವ್ ದಟ್ ಹೋಪ್ ಆ್ಯಂಡ್ ಕಾನ್ಫಿಡೆನ್ಸ್ ಅವನ ಮೇಲೆ. ಐ ಬಿಲೀವ್ ಹಿಮ್ ಸ್ಟ್ರಾಂಗ್ಲಿ.
ಆ್ಯಂಡ್ ಒಂದಿಷ್ಟು ಏನೋ ನಾನು ಈಗಲೂ ನಾನು ಅಂದರೆ ಪ್ರೊಡ್ಯೂಸರ್ ಜಾಗ ನನ್ನ ಸೋಲೋ ಡಿಸಿಷನ್ಗಳು ತೊಗೋಬೋದು, ಬಟ್ ನಾನು ತೊಗೊಳಲ್ಲ ಸರ್. ಅಂದರೆ ಅವ್ರದ್ದು ಒಪಿನಿಯನ್ ತೊಗೊತೀನಿ ಸರ್. ಹಾಂ, ಅದು ಆದಮೇಲೆ ಹೇಳ್ತೀನಿ. ಸರ್ ಒಳಗೆ ಬಂದರು. ಸರ್ ಒಳಗೆ ಬಂದಮೇಲೆ ಎಲ್ಲ ಆರ್ಟಿಸ್ಟ್ಗಳಿಗೆ ಒಬ್ಬೊಬ್ಬರು ಹೊಂಟ್ರು. ಹೊಸ ಮಂದಿ ರೊಕ್ಕ ಹೊಂಟು. ಆರ್ಟಿಸ್ಟ್ ಪೇಮೆಂಟ್ ಇರಲಿಲ್ಲ ಪಿಕ್ಚರ್ ಮಾಡ್ಬೇಕಂದಾಗ. ಆರ್ಟಿಸ್ಟ್ ಬಜೆಟ್ ಈಸ್ ಜೀರೋ. ಆ ಜೀರೋ ಹೋಗಿ ಅದು ಹೀರೋ ಲೆವೆಲ್ಗೆ ಆಯ್ತು ಬಜೆಟ್. ಅದೇ ಸರ್, ಅಂದ್ರೆ ಅದು ಹೀರೋ ಯಾಕೆ ಇಲ್ಲ ಸರ್, ತಪ್ಪಾಗತ್ತಿತ್ತು. ಇಲ್ಲ ಬಜೆಟ್ ಇಲ್ಲ ಸರ್, ಅಂದ್ರೆ ಅದು ಹೀರೋ ಯಾಕಾಯ್ತು ಅಂತಂದ್ರೆ ಸರ್, ಪ್ರತಿ ಹಂತದಲ್ಲಿ ನಮ್ಗೆ ನಿಂತರು ಸರ್ ಇವರು. ಎಸ್ಪೆಷಲಿ ದೀಕ್ಷಿತ್ ಸರ್ ನಿಂತಿದ್ದದು ನಮಗೆ ಗೊತ್ತಿದೆ ಸರ್. ಅಂದರೆ ಎಲ್ಲ ಬೇರೆ ಕಡೆ ಹೊರಗಡೆಯಿಂದ ಅನ್ಸುತ್ತೆ ದಸರಾ ಮಾಡಿ ಬಂದಿದ್ದಾರೆ. ಅದ ಅಬ್ವಿಯಸ್ಲಿ ಸರ್, ದಸರಾ ಕತೆ ಮಾತ್ರ ನಾನು ಎಮೋಷನ್ ಆಗ್ತೀನಿ, ನನ್ನ ಕತೆ ಗೊತ್ತು. ಎಸ್ ಸರ್, ಅಂದ್ರೆ ಎಫರ್ಟ್ ಹಾಕಿದ್ದಾರೆ ಸರ್. ಅಂದ್ರೆ ಅವ್ರ ಬಲ್ಲಿ ಅಂದ್ರೆ ರೊಕ್ಕ ಸರ್, ರೊಕ್ಕ ನೋಡಿ ಪಿಕ್ಚರ್ ಮಾಡೋ ಮನುಷ್ಯ ಅಲ್ಲ ಸರ್. ರೊಕ್ಕ ಸಲಕ್ ಪಿಕ್ಚರ್ ಮಾಡಿಲ್ಲ ಸರ್ ಅವರು. ಬ್ಲಿಂಕ್ನೂ ರೊಕ್ಕ ಸಲಕ್ ಪಿಕ್ಚರ್ ಮಾಡಿಲ್ಲ ಸರ್ ಅವರು. ಆ್ಯಂಡ್ ಈಗ ನಾಳೆಗೂ ಅಂದರೆ ಈಗ ಬರ್ತಾ ಇರೋ ಪಿಕ್ಚರ್ಗಳ್ನ ಅವ್ರು ಯಾವನೂ ಅದಲ್ಲ ಸರ್. ಸರ್ ಒಬ್ಬ ಹೀರೋ ಆಗಿ ಸರ್ ಬೌಂಡ್ ಸ್ಕ್ರಿಪ್ಟ್ ಯಾಕೆ ಕೇಳಬಾರ್ದು ಸರ್? ಒಬ್ಬ ಹೀರೋ ಆಗಿ ಸ್ಕ್ರೀನ್ ರೈಟರ್ ಅಸೋಸಿಯೇಷನ್ನಾಗ ಒಬ್ಬ ಡೈರೆಕ್ಟರ್ ಯಾಕೆ ರಿಜಿಸ್ಟರ್ ಮಾಡ್ಬೋದು ಸರ್? ನಮ್ಮ ಬ್ಲಿಂಕ್ ರಿಜಿಸ್ಟರ್ ಆಗಿರೋದು ಸರ್ ಮೂವಿ ಸ್ಕ್ರೀನ್ ರೈಟರ್ ಅಸೋಸಿಯೇಷನಲ್ಲಿ. ಆ್ಯಂಡ್ ಹಾಂ ಸರ್, ಅಂದರೆ ಎಲ್ಲ ಮುಂದೆ ಹೋದ್ರೂ ಅದು ಹಳೆಯ ಪದ್ಧತಿಗೆ ಯಾಕೆ ಹೋಗ್ಬೇಕು, ಸೆಟ್ಟಲ್ಲೇ ಹೋಗಿ ಯಾಕೆ ಅದು ಡೈಲಾಗ್ ಬರೀಬೇಕು. ಆ್ಯಂಡ್ ಸರ್ ಒಬ್ಬ ಇಲ್ಲ ಸರ್, ಅಂದ್ರೆ ಒಬ್ಬ ಹೀರೋ ಆಗಿ ಅದು ಕೇಳೋದ್ರಾಗ ತಪ್ಪಿಲ್ಲ. ಅಂಡ್ ಒಬ್ಬ ಪ್ರೊಡ್ಯೂಸರ್ ಅನ್ನಂಗ ಅವ್ರು ಕೇಳೋದನ್ನು ಹೋಗಲ್ಲ, ದಟ್ ಈಸ್ ವ್ಯಾಲಿಡ್ ರೀಸನ್. ಅಂಡ್ ಬೇರೆ ಪ್ರೊಡ್ಯೂಸರ್ಗಳು ಅದು ಪ್ರಾಕ್ಟೀಸ್ ಮಾಡಬೇಕು ಸರ್. ಅಂದ್ರೆ ನಾನು ಚಿಕ್ಕವನಿದ್ದೀನಿ, ಬಟ್ ದೊಡ್ಡವರು ಇಲ್ಲ, ಅದರ ಅದು ಬೇರೆ ರೀತಿ. ಅಂಡ್ ಬೌಂಡ್ ಸ್ಕ್ರಿಪ್ಟು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಈಗ ಒಂದು ಕಥೆ ನಾನು ಕೇಳಿದಾಗ ಕಥೆ ಮಾತ್ರ ಅರ್ಥ ಆಗಿರುತ್ತೆ, ನಿರ್ದೇಶಕರ ಕನಸು ಅರ್ಥ ಆಗಬೇಕು ಅಂತಂದರೆ ನಾನು ಬೌಂಡ್ ಸ್ಕ್ರಿಪ್ಟ್ ಓದಬೇಕು. ನಾನು ಆ ಬೌಂಡ್ ಸ್ಕ್ರಿಪ್ಟ್ ಓದಿದಾಗಲೇ ನಿರ್ದೇಶಕರು ಪ್ರತಿಯೊಂದು ಸೀನಲ್ಲೂ ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದು ನನಗೆ ಅರ್ಥ ಆಗೋದು. ಯಾಕಂದರೆ ನಮ್ಮ ಪ್ರತಿಯೊಂದು ಟೆಕ್ಸ್ಟಲ್ಲಿ ಸಬ್ ಟೆಕ್ಸ್ಟ್ ಅಂತ ಇರುತ್ತೆ. ಸೊ ನಾ ಈ ಮಾತನ್ನು ಆಡ್ತಾ ಅದು ಯಾವ ಅರ್ಥವನ್ನು ಹೊರಡಿಸ್ಬೇಕು ಅಂತ, ಆ ಅರ್ಥ ಹೊರಡ್ತಾಗೆ ಅಂತ ನಮಗೆ ಗೊತ್ತಾಗುತ್ತೆ ನಾವು ಫ್ಲೋ ಅಲ್ಲಿ ಬೌಂಡ್ ಸ್ಕ್ರಿಪ್ಟ್ ಓದಿದಾಗ. ಆ್ಯಂಡ್ ನಾನು ಓದೋನು ಸರ್, ನಾನು ಕೇಳೋನಿಗಿಂತ ಓದೋನು ಇಲ್ಲ ಸರ್. ಇಲ್ಲ, ಇವರು ಸ್ಕ್ರಿಪ್ಟ್ ಬರೆದಿರ್ತಾರಲ್ಲ ಇವ್ರು, ಅಂದರೆ ಆ್ಯಕ್ಟರ್ಸ್ ಕಾಪಿ ಕೊಟ್ಟಿರ್ತಾರಲ್ಲ, ಈ ಆ ಒಂದು ಲೈನ್ ಮೇಲೆ ಇವರು 10 ಕೆಳಗ ಮೇಲೆ ಇವರು ಒಂದು ಲೈನ್ಗಳಿರೋ ಆ ಒಂದು ಲೈನಿಗೆ ಅವ್ರದವ್ರು ಬರ್ಕೊಂತಾರೆ ಸರ್. ಅಂದರೆ ಸರ್ ಇವು ಯಾಕೆ ಮಾತಾಡ್ಬೇಕಂದ್ರೆ ಸರ್, ಅಂದರೆ ಹಿಂದೆ ಎಷ್ಟು ನಡೀತಾವೆ ಕೆಲಸ ಅನ್ನೋದು ಗೊತ್ತಾಗಬೇಕು ಸರ್. ಅಂದರೆ ಸುಮ್ಮನೆ ನಾವು ಪಿಕ್ಚರ್ ಮಾಡಿರ್ತೀವಿ, ರೊಕ್ಕ ಹಾಕ್ಲತ್ತೀವಿ, ಈ ಕ್ಯಾಮ್ರಾ ಇದ್ರೆ ಇಂಟ್ರೂ ಮಾಡತ್ತೀವಿ, ಇಂಟ್ರೂಲಿಂದ ಪಿಕ್ಚರ್ ನೋಡ್ತಾರೆ, ಹಂಗಿಲ್ಲ ಸರ್ ಎಲ್ಲರೂ ಸರ್. ಅಂದರೆ ನಮ್ಮ ಭಾಷೆದಾಗ ಇದು ರಾಂಗ್ ವರ್ಡ್ ಆಗುತ್ತೆ, ಕುಂಡಿ ಹರ್ಕೊಂಡು ಕೆಲಸ ಮಾಡಿದಾವೆ ಸರ್. ಅದೇ ಏನ್ ಸರ್? ಹಾಂ ಸರ್, ಅಂದ್ರೆ ನಮ್ಮ ಭಾಷೆದಾಗ ಸರ್ ಇದು. ನಾವೇನಿದ್ರು ಯಾರಿಗೆ ಬೈದಂಗಲ್ಲ ಸರ್. ಅದೇ ಸರ್, ಅಂದ್ರೆ ಹರ್ಕೊಂಡು ಕೆಲಸ ಮಾಡಿದಾವೆ ಸರ್ ಅದಕ್ಕೆ. ಆ್ಯಂಡ್ ಇಲ್ಲಿ ಅಷ್ಟು ಮಂದಿ ಇದಲ್ಲ ಸರ್, ಬ್ಲಡ್ ಆ್ಯಂಡ್ ಸ್ವೆಟ್ ಇದೆ ಸರ್. ಆ್ಯಂಡ್ ಹೊಸ ಮಂದಿ ಇದ್ರ ಮೇಲೆ ಭವಿಷ್ಯ ಅದ ಸರ್. ನಾವು ಎಲ್ಲರೂ ಹಿಂಗೆ ಪಿಕ್ಚರ್ ವರ್ಕೌಟ್ ಆಗಿಲ್ಲ ಅಂದ್ರೆ ಬ್ಯಾರನ್ ಮಾಡಮು, ಪಿಕ್ಚರ್ ವರ್ಕೌಟ್ ಆಗಿಲ್ಲ ಅಂದ್ರೆ ಕಡೆ ಮತ್ತೆ ಕಂಪ್ನಿಗೆ ಹೋಗಮು, ಹಂಗಿಲ್ಲ ಸರ್. ಈಗ ಸರ್ ಪಿಕ್ಚರ್ ವರ್ಕೌಟ್ ಆಗಿಲ್ಲ ಬೇರೆ ಇಡೀ ಟೀಮ್ ಅವ್ರಿಗೆ ಹೊಸ ಮಂದಿ, ವಿ ಆಲ್ ಆರ್ ಬ್ರೀತಿಂಗ್ ಸಿನಿಮಾ ಸರ್. ಇಲ್ಲ ಅಂದ್ರೆ ದೀಕ್ಷಿತ್ ಫಸ್ಟ್ ಹೇಳಿದ ಪಾಯಿಂಟ್ ನನಗೆ ಮತ್ತೊಮ್ಮೆ ಎಸ್ ಗುರು 100ಕ್ಕೆ 1000% ಮಸ್ತ್ ಟೀಮ್ ಅದ, ಸ್ಟ್ರಾಂಗ್ ಟೀಮ್ ಅದ. ಆಮೇಲೆ ಬೌಂಡ್ ಸ್ಕ್ರಿಪ್ಟ್ ಅಂದ್ರಲ್ಲ, ಬೌಂಡ್ ಸ್ಕ್ರಿಪ್ಟು ನಿಮಗೆ ಕಾಲಘಟ್ಟ ಚೇಂಜ್ ಆಗ್ಬೋದು, ಬಟ್ ಆ ಬೌಂಡ್ ಸ್ಕ್ರಿಪ್ಟೇ ನಿಮಗೊಂದು ಮೇನ್ ಥೀಮ್ ಅದು ನಿಮ್ಮ ನೆಕ್ಸ್ಟ್ ಪ್ರೊಸೆಸ್ ಮಾಡಲಿಕ್ಕೆ. ಬೌಂಡ್ ಸ್ಕ್ರಿಪ್ಟ್ ದೊಡ್ಡ ಮಟ್ಟಕ್ಕೆ ಆಗ್ತದೆ. ಈಗಿನ ಈ ಸಿನಿಮಾಗಳ ಮಧ್ಯೆ ಈ ಥರದೊಂದು ಸೈನ್ಸ್ ಅಂದರೆ ತುಂಬ ಕ್ಯೂರಿಯಸ್ ಆಗಿರೋಂಥ ಪಾಯಿಂಟ್. ಶೂಟಿಂಗಲ್ಲೆಲ್ಲ ಮಾಡೋ ನಿಮ್ಗೆ ಅನಿಸಿರುತ್ತೆ ಗುರು ಇದು ಎಲ್ಲವೂ ಸಖತ್ ಸ್ಟ್ರೈಕಿಂಗ್ ಪಾಯಿಂಟ್ ಇದೆ ಆಡಿಯನ್ಸಿಗೆ ಅಂತ. ಆ ಥರದ ಎಕ್ಸ್ಪೀರಿಯನ್ಸ್ ಇದೆಯಾ? ಅಂದರೆ ಇದರಲ್ಲಿ ಸ್ಟ್ರೈಕಿಂಗ್ ಪಾಯಿಂಟ್ ಅಂದರೆ ನಾವು ವಿಜುವಲಿ ಒಂದಿಷ್ಟು ವಿಚಾರಗಳನ್ನ ವಿಜುವಲಿನೇ ನರೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಅಂದರೆ ಅದನ್ನು ಡೈಲಾಗ್ ಮೂಲಕ ನರೇಟ್ ಮಾಡಿಲ್ಲ, ವಿಜುವಲಿ ಒಂದಿಷ್ಟು ವಿಚಾರಗಳನ್ನ ತಲುಪಿಸ್ತಿದ್ದೀವಿ. ಅದ್ರ ಜೊತೆಗೆ ಮ್ಯೂಸಿಕಲಿ ಒಂದಿಷ್ಟು ವಿಚಾರಗಳನ್ನ ತಲುಪಿಸ್ತಿದ್ದೀವಿ. ಅಂದರೆ ಮ್ಯೂಸಿಕ್ ಕೂಡ ಈ ಸಿನಿಮಾದಲ್ಲಿ ಒಂದು ಪಾತ್ರ ಥರನೇ ನಾವು ಅದನ್ನು ಪ್ಲ್ಯಾಂಟ್ ಮಾಡಿದ್ದೀವಿ. ಸೊ ಓವರ್ ಆಲ್ ಮೂವಿ ಪ್ಯಾಕೇಜಿಂಗಲ್ಲಿ ಆ ಥರನೇ ಪ್ಲ್ಯಾಂಟ್ ಮಾಡಿರೋದ್ರಿಂದ ಸೊ ಜನ ಥಿಯೇಟ್ರಿಗೆ ಬಂದರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಈ ಫಿಲಮ್ ಮಾಡಿರೋದು ಎಕ್ಸ್ಪೀರಿಯನ್ಸ್ಗೋಸ್ಕರ. ಸೊ ನಿಮಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಕೊಡುತ್ತೆ. ಓವರ್ ಆಲ್ ಫಿಲಮ್ನ ನೋಡಿಕೊಂಡು ಹೊರಗಡೆ ಬಂದುವಾಗ ಆ ಎಕ್ಸ್ಪೀರಿಯನ್ಸ್ ಏನು ಅಂತ ನಾನೀಗ ಒಂದಿಷ್ಟು ಜಿಸ್ಟ್ನ ಬಿಟ್ಕೊಡೋದಕ್ಕಾಗೋದಿಲ್ಲ. ಪ್ಲಾಟ್ ವೈಸ್ ಆಗಿರಲಿ ಅಥವಾ ಯಾವುದೊಂದು ಸಿನಾರಿಯೋ ಆಗಿರಲಿ ಬಿಟ್ಕೊಡೋದಕ್ಕಾಗೋದಿಲ್ಲ. ಬಟ್ ಓವರ್ ಆಲ್ ಮೂವಿ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಕೊಡುತ್ತೆ. ಮೂವಿ ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಒಂಥರ ಏನು ಸೆಲ್ಫ್ ರಿಯಲೈಸೇಷನು ಆಗ್ಬೋದು ಒಂದಿಷ್ಟು ಜನರಿಗೆ, ಅಥವಾ ಒಂದಿಷ್ಟು ಕ್ವಶನ್ಸ್ಗಳು ಹುಟ್ಕೋಬೋದು, ಅಥವಾ ಒಂದಿಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಆಗ್ಬೋದು. ಡಿಪೆಂಡ್ಸ್, ಆ ಎಕ್ಸ್ಪೀರಿಯನ್ಸ್ ಅನ್ನೋದೇ ಡಿಪೆಂಡ್ ಆಗುತ್ತೆ. ಬಟ್ ಸಿನಿಮಾ ಅಂತೂ ಪಾಸಿಟಿವ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ. 2005ಇಂದ 2015 ಮಧ್ಯೆ ತೆಲುಗು ಇಂಡಸ್ಟ್ರಿ, ತಮಿಳ್ ಇಂಡಸ್ಟ್ರಿ, ಇನ್ಕ್ಲೂಡಿಂಗ್ ಹಾಲಿವುಡ್, ಬಾಲಿವುಡ್ ಸೇರಿ ಅವ್ರು ಮಾಡ್ತಾ ಇದ್ದಂಥ ಸಿನಿಮಾಗಳನ್ನು ನೋಡ್ತಾ ಇದ್ದಂಥ ನಾವುಗಳು ನಮ್ಮಲ್ಲಿ ಯಾಕೆ ಮಾಡೋದಿಲ್ಲ ಅಂತ ಮಾತಾಡ್ತಿದ್ವಿ ಅಪ್ ಟು 2015ವರೆಗೂ.
ದೀಕ್ಷಿತ್ಗೆ ಬೇಗ ಕರೆಕ್ಟ್ ಆಗುತ್ತೆ ಈ ಪಾಯಿಂಟು. 2015 ನಂತರ ದೀಕ್ಷಿತ್ ಸುಮ್ಮನೆ ಒಂದು ರೌಂಡ್ ನೀವು ರೀಕ್ಯಾಪ್ ಮಾಡಿದ್ರೆ ಗುರು ನಾವು ಅವ್ರಿಗಿಂತಲೂ ಅದ್ಭುತವಾಗಿ ಮಾಡ್ತಾ ಇದ್ದೀವಿ ಅನ್ನೋಂತಹ ಫೀಲಲ್ಲಿ ಪ್ರತಿಯೊಬ್ಬ ಕಲಾವಿದನಿದ್ದಾನೆ. ಮೇ ಬಿ ಇದಕ್ಕೊಂದು ನನಗೆ ರಿಯಾಕ್ಷನ್ ಬೇಕು ನಿಮ್ಮಿಂದ. ಕತೆ ವೈಸು, ಕಂಟೆಂಟ್ ವೈಸು, ಪ್ರೊಡಕ್ಷನ್ ವೈಸು. ಅವ್ರಿಗಿಂತ ಇವ್ರಿಗಿಂತ ಅಂತ ಹೇಳೋದಕ್ಕಿಂತ ನಾವುಗಳು ಮಾಡ್ತಿದ್ದಂಥ ಸಿನಿಮಾಗಳಿಗಿಂತ ನಾವೇ ಮತ್ತೆ ವಿಭಿನ್ನವಾಗಿ ಮಾಡೋಕ್ಕೆ ಶುರು ಮಾಡೋದು. 2015 ನಂತರ ನಮ್ಮಲ್ಲಿ ಪ್ರೊಡ್ಯೂಸ್ ಆಗ್ತಿದ್ದ ಸಿನಿಮಾಗಳಿಗಿಂತ ನಾವೆಲ್ಲ ಸಣ್ಣವರು ಇವತ್ತು ಸುಮ್ಮನೆ ತಿರುಗಿ ನೋಡ್ಬೋದು. ಆವತ್ತು ಆ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿದ್ದೀವಿ. ಆವತ್ತಿಗೆ ಆ ವ್ಯತ್ಯಾಸಗಳು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಪ್ರಾಬಬ್ಲಿ ಅದು ಇಷ್ಟು ವರ್ಷಗಳಿಗೆ, ಒಂದು 10 ವರ್ಷಗಳಿಗೆ 11 ವರ್ಷಗಳಿಗೆ ಇಡೀ ಇಂಡಸ್ಟ್ರಿ ಬದಲಾಗುತ್ತೆ. ನಮ್ಮ ಗುರುಗಳು ನಂಗೆ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ 10 ವರ್ಷಕ್ಕೆ ಒಂದು ಸತಿ ಇಂಡಸ್ಟ್ರಿ ಪೂರ್ತಿ ಚೇಂಜ್ ಆಗುತ್ತೆ, ಇಂಡಸ್ಟ್ರಿಯ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಸೊ ಯಾವುದೋ ಒಂದು ಸಿನಿಮಾ ಬರುತ್ತೆ, ಅದು ಇಡೀ ಇಂಡಸ್ಟ್ರಿಯ ಫಾರ್ಮುಲಾಸು, ಒಂದು ಏನಂತೀವಿ ನಾವು ಹೀಗೆ ಈ ನಿಟ್ಟಿನಲ್ಲೇ ಹೋಗ್ಬೇಕು, ಒಂದು ಪ್ಯಾಟ್ರನ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿ ಬ್ರೇಕ್ ಮಾಡಿ ಹೊರಟೋಗುತ್ತೆ. ಸೊ ಎಲ್ಲ ಬೇರೆ ದಿಕ್ಕಿನಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಸೊ ಆ ಥರದ ಘಟನೆಗಳು 2015 ಮೇಲೆ ಆಗ್ತಾ ಬಂದವು. ಆ್ಯಂಡ್ ಎಸ್ ಸರ್, ಆ್ಯಂಡ್ ಇದ್ರ ಮಧ್ಯಗಳಲ್ಲಿ ಈಗ ಅದೇ ಈ ಕಂಪ್ಯಾರಿಸನ್ಗಳು ಭಾಳ ಕೊಲ್ಲುತ್ತವೆ ಸಿನಿಮಾಗಳನ್ನ. ನಾನು ಆಗಲೂ ಒಂದು ಇಂಟರ್ವ್ಯೂಲ್ಲಿ ಮಾತಾಡ್ತಾ ಇದ್ದೆ. ಈಗ ನೀವು ಹೇಳಿದೆ ಅಲ್ಲಿಂದ ಇದು ಇಲ್ಲಿಂದ, ಈ ಕಂಪ್ಯಾರಿಸನ್ಗಳು ಕೊಲ್ಲುತ್ತವೆ ಸಿನಿಮಾನ. ಇವಾಗ ನಮ್ಗೆ ಏನಾಗುತ್ತೆ, ನಾವು ಬರೀ ಸಿನಿಮಾಗಳನ್ನ ಮಾತ್ರ ಕಂಪೇರ್ ಮಾಡ್ತೀವಿ. ಈಗ ಈ ಸಿನಿಮಾ ರಿಲೀಸ್ ಆಗಿದೆ, ಈ ಸಿನಿಮಾ ಮೇಕಿಂಗು, ಆ್ಯಂಡ್ ಈ ಸಿನಿಮಾ ರಿಲೀಸ್ ಆಗಿದೆ, ಈ ಸಿನಿಮಾ ಮೇಕಿಂಗು. ಸೊ ಇಷ್ಟನ್ನು ಮಾತ್ರ ನಾವು ಕಂಪೇರ್ ಮಾಡ್ತೀವಿ. ನನ್ನ ಕೇಳಿದ್ರೆ ಕಂಪೇರ್ ಮಾಡೋದು ಮಾಡ್ತಾ ಇದ್ದೀರ. ಓಕೆ, ಇದು ನಾನು ಇತ್ತೀಚೆಗೆ ಕಂಡುಕೊಂಡಂಥ ಸತ್ಯ. ನಾನು ಆಲೋಚನೆ ಮಾಡಿದಾಗ ಒಂದಿಷ್ಟು ನನಗೆ ಅನಿಸಿರೋವಂಥ ವಿಷಯ, ನೀವು ಬರೀ ಆನ್ ಸ್ಕ್ರೀನಲ್ಲಿರುವಂಥ ಸಿನಿಮಾನ ಮಾತ್ರ ಕಂಪೇರ್ ಮಾಡಬೇಡಿ. ಒಂದು ಭಾಷೆಯಲ್ಲಿ ಒಂದು ಸಿನಿಮಾ ಬರುತ್ತೆ ಅಂತಂದರೆ, ಸೊ ಆ ಭಾಷೆಯನ್ನು ನೋಡೋರು ಎಷ್ಟು ಜನ ಇದ್ದಾರೆ, ಆ್ಯಂಡ್ ಈ ಭಾಷೆಯನ್ನು ನೋಡೋರು ಎಷ್ಟು ಜನ ಇದ್ದಾರೆ, ರೇಷಿಯೋ ಎಷ್ಟು ಜನ ಇದ್ದಾರೆ. ಓಕೆ, ಆ್ಯಂಡ್ ಈ ಸಿನಿಮಾ ಇದೆಯಲ್ಲ, ಈಗ ಬಜೆಟ್ ವೈಸ್ ನಾವು ಮಾತಾಡಿದಾಗ, ಸೊ ಈ ನಮ್ಮ ರಾಜ್ಯದಲ್ಲಿ ನಮ್ಮ ಸಿನಿಮಾಗಳನ್ನು ಬಂದು ನೋಡೋರು ಎಷ್ಟಿದ್ದಾರೆ, ಬೇರೆ ಸಿನಿಮಾ ಭಾಷೆಗಳನ್ನ ನೋಡೋರು ಎಷ್ಟು ಜನ ಇದ್ದಾರೆ, ಆ್ಯಂಡ್ ಪಕ್ಕದ ರಾಜ್ಯದಲ್ಲಿ ಅವ್ರ ಭಾಷೆಯನ್ನು ನೋಡುವಂಥ ಆಡಿಯನ್ಸ್ ಎಷ್ಟು ಜನ ಇದ್ದಾರೆ, ಆ್ಯಂಡ್ ಅಲ್ಲಿ ಬೇರೆ ಭಾಷೆ ಸಿನಿಮಾನ ನೋಡೋ ಆಡಿಯನ್ಸ್ ಎಷ್ಟು ಜನ ಇದ್ದಾರೆ. ಓಕೆ, ಕಂಪ್ಯಾರಿಸನ್ ಎಲ್ಲವನ್ನೂ ಮಾಡಬೇಕಾಗುತ್ತೆ. ಆ್ಯಂಡ್ ನಮ್ಮ ರಾಜ್ಯವನ್ನು ಬಿಟ್ಟು ಬೇರೆ ಕಡೆ ನಮ್ಮ ಭಾಷೆನ ಮಾತಾಡೋರು ಎಷ್ಟು ಜನ ಇದ್ದಾರೆ, ಅಂದರೆ ನಮ್ಮ ಸಿನಿಮಾ ಎಷ್ಟರ ಮಟ್ಟಿಗೆ ರೀಚ್ ಆಗ್ಬೋದು ಅಲ್ಲಿ. ಆ್ಯಂಡ್ ಈ ಸಿನಿಮಾ ಇಲ್ಲಿರೋ ಇನ್ನೊಂದು ಭಾಷೆ ಸಿನಿಮಾ ನೀವು ಕಂಪೇರ್ ಮಾಡ್ತಿದ್ದೀರಾ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಬ್ಲಿಂಕ್ ಅಂತ ಸಿನಿಮಾ ನೋಡಿದಾಗ ನಾಳೆ ದಿನ ನಾನೇ ಇವತ್ತೇ ಹೇಳ್ತೀನಿ, ಯಾವುದೋ ಒಂದು ಇಂಗ್ಲೀಷ್ ಸಿನಿಮಾ ಇಟ್ಕೊಂಡು ಕೂತ್ಕೋತಾರೆ ಕಂಪೇರ್ ಮಾಡೋದಕ್ಕೆ. ಸೊ ಆ ಇಂಗ್ಲೀಷ್ ಸಿನಿಮಾಗಿರುವ ಮಾರ್ಕೆಟ್ ಏನು, ಪ್ರಪಂಚದಲ್ಲಿ ಎಷ್ಟು ಜನ ಇಂಗ್ಲೀಷ್ ಮಾತಾಡ್ತಾರೆ, ಆ್ಯಂಡ್ ಅದರ ರೀಚ್ ಹೇಗಿದೆ, ಅದಕ್ಕೆ ಒಂದು OTT ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು, ಒಂದು ಥಿಯೇಟ್ರ್ ಸೆಟಪ್ ಆಗ್ಬೋದು, ಎಷ್ಟು ಅದನ್ನು ಹೆಲ್ಪ್ ಮಾಡುತ್ತೆ ಆ ಸಿನಿಮಾನ ಎತ್ತೋದಕ್ಕೆ. ಆ್ಯಂಡ್ ನಮಗೆ ಒನ್ಸ್ ಅಗೇನ್ ನಮಗೆ ಎಷ್ಟು ಚಿತ್ರಮಂದಿರಗಳಿವೆ, ನಮಗೆಂಥ ಶೋಗಳು ಸಿಗ್ತವೆ, ಆ್ಯಂಡ್ ನಮಗೆ ಅಪ್ಲಿಫ್ಟ್ ಮಾಡೋದಕ್ಕೆ ಎಷ್ಟು ಸಪೋರ್ಟ್ ಇದೆ, ಎಲ್ಲವೂ ಕಂಪೇರ್ ಮಾಡಿ. ಸೊ ಎಲ್ಲವೂ ಕಂಪೇರ್ ಮಾಡಿದ ಮೇಲೆ ಯಾವ್ದು ಬೆಸ್ಟು ಯಾವುದು ವರ್ಸ್ಟು ಅದನ್ನೆಲ್ಲ ಆ ರಿವ್ಯೂಗಳನ್ನ ಕೊಡ್ತಾ ಹೋದರೆ ಒಳ್ಳೆಯದು. ಇಲ್ಲ ಅಂದರೆ ಸಿನಿಮಾದ ಪ್ರೀತಿ ನಮ್ಗೆ ಅರ್ಥ ಆಗ್ತದ ಮೇಲೆ ಆಗಿ ನಿಮ್ಮ ಸಿನಿಮಾಗೆ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಬೇಕು. ಆಡಿಯನ್ಸಿಗೆ ಫೈನಲ್ ನೋಟ್ ಏನು ಹೇಳ್ತೀರಾ ದೀಕ್ಷಿತ್? ಜನರಲ್ ಆಗಿ ಒಂದು ನಂಬಿದ್ದೀನಿ, ಇವತ್ತು KTM ಥಿಯೇಟ್ರಲ್ಲಿ ಇರೋದಾಗಿರ್ಬೋದು, ಅಥವಾ ಮುಂದಿನ ತಿಂಗಳು ಬ್ಲಿಂಕ್ ಚಿತ್ರಮಂದಿರಕ್ಕೆ ಬರ್ತಾ ಇರೋದಾಗಿರ್ಬೋದು, ಸೊ ಒಳ್ಳೆಯ ಸಿನಿಮಾನ ನಿಧಾನಕ್ಕಾದ್ರೂ ಕೈ ಹಿಡದೇ ಹಿಡಿತಾರೆ ಅನ್ನೋದನ್ನು ನಂಬಿದ್ದೀನಿ ನಾನು. ಸೊ ಒಳ್ಳೆಯ ಸಿನಿಮಾ ಅಂತ ಅನ್ನಿಸ್ದಾಗ, ಒಳ್ಳೆಯ ಸಿನಿಮಾ ಇದು ಅಂತ ಅಂದಾಗ, ಬಿಗಿನಿಂಗಲ್ಲಿ ಅದೇ ಅವ್ರು ಹೇಳಿದಾಗೆ ಸಾಕಷ್ಟು ಅಂಶಗಳಿವೆ ನಮಗೆ. ಸೊ ಅದನ್ನೆಲ್ಲ ನಾವು ಮೀರಿ ಆಡಿಯನ್ಸ್ ಜೊತೆಗೆ ಆಡಿಯನ್ಸಿಗೆ ರೀಚ್ ಆದಾಗ ಆ್ಯಂಡ್ ಅವ್ರು ಈ ಸಿನಿಮಾನ ನೋಡಿದಾಗ ಅವ್ರು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಆ್ಯಂಡ್ ನಮ್ಮ ತಂಡದ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಹುಟ್ಕೊಳ್ಳುತ್ತೆ ಅವ್ರಿಗೆ ಈ ಸಿನಿಮಾನ ನೋಡಿದ್ರೆ. ಅಂದರೆ ಇದು ಮತ್ತೆ ಒನ್ಸ್ ಅಗೇನ್ ಏನೋ ಒಂದು ಸಿನಿಮಾ ಮಾಡುವಂಥ ತಂಡ ಅಲ್ಲ. ಸೊ ಇವತ್ತು ಲಿಮಿಟೆಡ್ ರಿಸೋರ್ಸಲ್ಲಿ ಇಂಥದ್ದೊಂದು ಸಿನಿಮಾ ಮಾಡಿದ್ದಾರೆ ಅಂತಂದರೆ, ಮುಂದಿನ ದಿನಗಳಲ್ಲಿ ರಿಸೋರ್ಸಸ್ ಕೊಟ್ಟರೆ, ಆ ರಿಸೋರ್ಸಸ್ ಬರೋದಕ್ಕೆ ಶುರುವಾದರೆ ನಾವಿನ್ನೂ ಅದ್ಭುತಗಳನ್ನ ಮಾಡ್ತೀವಿ ಅಂತ ಆಡಿಯನ್ಸಿಗೆ ಒಂದು ಕಾನ್ಫಿಡೆನ್ಸ್ ಬರುವಂಥ ಸಿನಿಮಾ ಇದು. ನಾನು ನಿಜ ಹೇಳಬೇಕು ಅಂತಂದರೆ, ನಾವೆಲ್ಲರೂ ಸೇರಿ ನಿಧಿ ಏನು ಮಾಡ್ಬೋದು ಅನ್ನೋ ಟ್ರೈಲರ್ ಅಷ್ಟೇ ಈ ಸಿನಿಮಾ ನೋಡಿದ್ದೀವಲ್ಲ. ಸೊ ಈ ಸಿನಿಮಾ ನಾವೆಲ್ಲ ತಂಡವಾಗಿ ಸೇರಿದ್ರೆ ಏನು ಮಾಡ್ಬೋದು, ಆ್ಯಂಡ್ ನಿಧಿಗಿರುವ ಕ್ಯಾಲಿಬರು, ಸೊ ನಿರ್ದೇಶಕರಾಗಿ ಏನೆಲ್ಲ ಮಾಡ್ಬೋದು ಅವರು ಅನ್ನೋದಕ್ಕೆ ಒಂದು ಟ್ರೈಲರ್ ಈ ಸಿನಿಮಾ. ಸೊ ಈ ಟ್ರೈಲರ್ ನಿಮಗೆ ಇಷ್ಟ ಆಯಿತು ಅಂದರೆ ಪಿಕ್ಚರಲ್ಲಿ ಬಾಕಿ ಮುಂದಕ್ಕೆ. ಸೊ ಆ ಕಾರಣಕ್ಕೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ಇವತ್ತು ಒಂದು ಪರಿಸ್ಥಿತಿ ಹೇಳಬೇಕು, OTT ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಆವಾಗಲಿಂದ. ಒಂದು ಟೈಮ್ ಇತ್ತು ನಿರ್ಮಾಪಕರಿಗೆ, ನಾನಾಗಲೇ ಹೇಳಿದಾಗೆ ಥಿಯೇಟ್ರಲ್ಲಿ ಸಿನಿಮಾ
ಆಡಲಿಲ್ಲ ಅಂತಂದರೆ, ಅದು ಥಿಯೇಟ್ರಲ್ಲಿ ಸಿನಿಮಾ ಆ್ಯಾವ್ರೇಜ್ ಆಗಾಯಿತು ಅಂತಂದರೆ, ಥಿಯೇಟ್ರಲ್ಲಿ ಏನೇ ಆಗಿದ್ರೂ OTT ಮತ್ತು ಸ್ಯಾಟಿಲೈಟ್ನ ಒಂದು ಭದ್ರತೆ ನಮಗಿದೆ, ಒಂದು ಮಿನಿಮಮ್ ಇದು ನಮ್ಗೆ ವಾಪಸ್ ಬರುತ್ತೆ ಅನ್ನೋ ಒಂದು ಭದ್ರತೆ ಇತ್ತು. ಆದರೆ ಇವತ್ತು ಥಿಯೇಟ್ರಲ್ಲಿ ಚೆನ್ನಾಗಾದರೆ ಮಾತ್ರ OTT ಅವ್ರು ತಗೊಳ್ಳೋದು, ಥಿಯೇಟ್ರಲ್ಲಿ ಚೆನ್ನಾಗಾದರೆ ಮಾತ್ರ TV ಅವ್ರು ತಗೊಳ್ಳೋದು. ಸೊ ಎಲ್ಲವೂ ಹಾಗಾಗಿರೋದ್ರಿಂದ ಏನು ರಿಟರ್ನ್ಸಿಗೆ ಒಂದು ಇದೇ ಇಲ್ಲ, ಒಂದು ಪ್ರಾಮಿಸೇ ಇಲ್ಲ ಎಲ್ಲೂ ನಿರ್ಮಾಪಕರಿಗೆ. ಸೊ ನೀವೇನಾದರೂ ಥಿಯೇಟ್ರಲ್ಲ ಇಲ್ಲ ಇವತ್ತು ನನಗೆ ಟೈಮ್ ಇಲ್ಲ, ನಾನು ಥಿಯೇಟ್ರಲ್ಲಿ ನೋಡಲ್ಲ, OTTಗೆ ಬಂದಾಗ ನೋಡ್ತೀನಿ ಅಂದರೆ ಇನ್ಮೇಲೆ ಸಿನಿಮಾಗಳು OTTಗೂ ಬರಲ್ಲ. ಅಂದರೆ ಆ ಮನಸ್ಥಿತಿ ಇದ್ದರೆ ದಯವಿಟ್ಟು ತೆಗೆದು ಹಾಕ್ಬಿಡಿ. ನಾನು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡೋಕ್ಕಾಗ್ತಿಲ್ಲ, ನಾನು OTTಲಿ ನೋಡ್ತೀನಿ ಅಂದರೆ ಎಕ್ಸ್ಪೆರಿಮೆಂಟ್ಗಳೇ ಆಗೋದಿಲ್ಲ, ಎಕ್ಸ್ಪೆರಿಮೆಂಟ್ಗಳು ಆಗೋದಿಲ್ಲ. OTTಗೆ ಈ ಸಿನಿಮಾ ಫಸ್ಟ್ ಬರೋದಿಲ್ಲ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಪ್ರಾಬಬ್ಲಿ ನಿಧಿನೂ ಬೇರೆ ದಾರಿಯಲ್ಲಿ ಯೋಚನೆ ಮಾಡ್ತಾರೆ. ಈ ಸಿನಿಮಾ ಥಿಯೇಟ್ರಿಗೆ ಬಂದು ಜನ ನೋಡಲಿಲ್ಲ ಅಂದಾಗ ಪ್ರಾಬಬ್ಲಿ ನಾನು ನಿಧಿ ಎಲ್ಲರೂ ಕಾಲಕ್ರಮೇಣ ಯೋಚನೆಗಳು, ಯಾಕಂದರೆ ನಮ್ಗೆ ಇಲ್ಲೇ ಸರ್ವೈವ್ ಆಗಬೇಕು. ಸೊ ಕಾಲಕ್ರಮೇಣ ನಮ್ಮ ಯೋಚನೆಗಳು ಇದು ಬದಲಾಗ್ತಾ ಹೋಗುತ್ತೇನೋ ಗೊತ್ತಿಲ್ಲ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಪ್ರಾಬಬ್ಲಿ ಜನ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕು, ಈ ಥರ ಸಿನಿಮಾಗಳು ಗೆಲ್ಲಬೇಕು. ಆ್ಯಂಡ್ ನಿರ್ಮಾಪಕರಿಗೆ, ಈ ಥರ ಹೊಸ ನಿರ್ಮಾಪಕರಿಗೆ ಮತ್ತು ಧೈರ್ಯ ಕೊಡಬೇಕು. ಯಾಕಂದರೆ ಅವ್ರು ಮುಂದಿನ ಸಿನಿಮಾ ನನಗೇ ಮಾಡಲಿ ಅಂತ ನಾನು ಹೇಳ್ತಿಲ್ಲ. ಸೊ ನೀವು ನೋಡ್ತಾ ಇದ್ದೀರಲ್ಲ, ನಿಮ್ಮಲ್ಲಿ ಯಾರೋ ಒಬ್ರಿಗೆ ಮಾಡ್ತಾರೆ ಅವ್ರು ಮತ್ತೆ. ಸೊ ಅವ್ರು ನಿಮ್ಮಲ್ಲಿ ಯಾರೋ ಒಬ್ರಿಗೆ ಮಾಡಬೇಕು ಅಂದರೆ ಈ ಸಿನಿಮಾ ಚೆನ್ನಾಗಾಗಬೇಕು. ಈ ಸಿನಿಮಾ ಚೆನ್ನಾಗಾದರೆ ಮಾತ್ರ ನಾಳೆ ನಿಮ್ಮಲ್ಲಿ ಯಾರೋ ಒಬ್ರಿಗೆ ಅವ್ರು ಮತ್ತೆ ಸಿನಿಮಾ ಮಾಡೋದಕ್ಕಾಗೋದು. ನನಗೆ ಗೊತ್ತಿರೋ ಹಾಗೆ ಅವ್ರಿಗೆ ಸಾಕಷ್ಟು ಕನಸುಗಳಿವೆ. ಸೊ ಅವ್ರಿಗೆ ಗೆದ್ದರೆ ನಾವೆಲ್ಲ ಗೆದ್ದ ಹಾಗೆ. ಸೊ ಹಾಗಾಗಿ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಅಂತ ನಾನು ಕೇಳ್ಕೊತೀನಿ. ಎಸ್ ಆಗಲಿ ಶ್ರೀನಿಧಿ, ನಿಮಗೆ ಅಂದರೆ ತುಂಬ ಪ್ರೀತಿಯಿಂದ ಮಾಡಿದಂತಹ ಸಿನಿಮಾ ದೊಡ್ಡ ಮಟ್ಟಕ್ಕೆ ಜನ ಸ್ವೀಕರಿಸಲಿ ಅಂತ ನಿಮ್ಮ ಆಸೆ ನೆರವೇರಲಿ. ಆ್ಯಂಡ್ ದೀಕ್ಷಿತ್ ಶೆಟ್ಟಿ, ದೇರ್ ಇಸ್ ನೋ ಡೌಟ್ ನಮ್ಮ ಕನ್ನಡದ ಹೆಮ್ಮೆ ನಟ, ತುಂಬ ಪ್ರೀತಿಯಿಂದ ಹೇಳೋ ಮಾತು. ಆ್ಯಂಡ್ ರವಿಚಂದ್ರನ್ ಏಜೆ ರೊಕ್ಕ ಚಲೋ ದುಡೀರಿ ಮತ್ತು ಚಲೋ ಸಿನಿಮಾ ಮಾಡಿರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಇಂಟರ್ವ್ಯೂಗಳು ಆಗಂಗಾಗಲಿ ಸಾಕಷ್ಟು ಸರ್, ಅಷ್ಟೇ ಹಂಗಾದ್ರೇ ಥ್ಯಾಂಕ್ ಯು ಸರ್. ಇದಿಷ್ಟು ಬ್ಲಿಂಕ್ ಚಿತ್ರತಂಡದ ಮಾತು. ಬ್ಲಿಂಕ್ ಸಿನಿಮಾ ಸದ್ಯದಲ್ಲೇ ಬಿಡುಗಡೆಗೆ ಸಿದ್ಧವಾಗಿದೆ. ಸಿನಿಮಾದ ಅಪ್ಡೇಟನ್ನು ನಿಮ್ಗೆ ಹೇಳ್ತಾ ಬರ್ತೀವಿ. ಸಿನಿಮಾನ ಯಾವುದೇ ಕಾರಣಕ್ಕೂ ಚಿತ್ರಮಂದಿರದಲ್ಲಿ ನೋಡಿ, ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.